ಹಾಯ್. ಇವತ್ತು ಇನ್ನೊಂದು ಟೆಕ್ನಿಕಲ್ ಆರ್ಟಿಕಲ್ನ ಡಿಸ್ಕಷನ್ ಮಾಡೋಣ. ಹೌ ಡಸ್ ಡೋಡ್ಯಾಶ್ ಎವಾಲ್ವ್ ರಿಯಲ್ ಟೈಮ್ ಪ್ರೊಸೆಸಿಂಗ್ ಪ್ಲಾಟ್ಫಾರ್ಮ್ ವಿತ್ ಐಸ್ಬರ್ಗ್ ಅಂತ. ಡೋಡ್ಯಾಶ್ ಅನ್ನೋದು ಫುಡ್ ಡೆಲಿವರಿ ಆ್ಯಪು ಯು ಎಸ್ ಅಲ್ಲಿ. ಈಗ ಹಿಂಗೆ ನಮಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇದೆಯೋ ದ ಸೇಮ್ ವೇ ಯು ಎಸ್ ಅಲ್ಲಿ ದೇ ಆರ್ ದ ಫಸ್ಟ್ ಲೈಕ್ ಅರೌಂಡ್ 2010-11 ಅವರು ಸ್ಟಾರ್ಟೆಡ್ ಮಾಡಿಕೊಂಡ್ರು. ಸೊ ನಿಮ್ಗೆ ಗೊತ್ತಿದೆ ಡೇಟಾ ಎಷ್ಟು ಇಂಪಾರ್ಟೆಂಟು ಅಂತ. ಸೊ ಅದಕ್ಕೋಸ್ಕರ ರಿಯಲ್ ಟೈಮ್ ಪ್ರೊಸೆಸಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಿದು ರಿಯಲ್ ಟೈಮ್ ಪ್ರೊಸೆಸಿಂಗ್ ಅಂತ ನಿಮಗೆ ಅರ್ಥ ಆಗಬೇಕು ಅಂದರೆ, ಕನ್ಸಿಡರ್ ಇದೊಂದು ಸಿಸ್ಟಮು ಅಂತ ಕನ್ಸಿಡರ್ ಮಾಡಿ. ಫಾರ್ ಎವ್ರಿ, ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ಫಾರ್ ಎವ್ರಿ 1 ಮಿನಿಟ್ ಡೇಟಾ ಈ ಸಿಸ್ಟಮಿಗೆ ಬರ್ತಾ ಇದೆ. ಡೇಟಾ ಬಂದ್ ಕೂಡಲೇ ಇದು ಪ್ರೊಸೆಸ್ ಮಾಡುತ್ತೆ ಮತ್ತೆ ಔಟ್ಪುಟ್ ಕೊಡುತ್ತೆ ಅಂತ ಕನ್ಸಿಡರ್ ಮಾಡ್ಬೋದು. ಏನಿದು ಫಾರ್ ಎವ್ರಿ 1 ಮಿನಿಟ್ ಅಂದರೆ, ಕನ್ಸಿಡರ್ ಆಲ್ ಓವರ್ ದ ಯು ಎಸ್ ಎ ಕಂಪೇರ್ ಮಾಡಿದ್ರೆ, ಕನ್ಸಿಡರ್ 1 PM ಒಬ್ಬ ಆರ್ಡರ್ ಮಾಡ್ದ, 101 PM ಇನ್ನೊಬ್ಬ ಆರ್ಡರ್ ಮಾಡ್ದ. ನಾನು 1 ಅಂತ ಎಕ್ಸಾಂಪಲ್ ತಗೊತಾ ಇರೋದು, ಇಟ್ಸ್ ಇನ್ ಥೌಸಂಡ್ಸ್ ಅಲ್ಲಿದೆ ನೋಡಿ. 1 PM ಆರ್ಡರ್ ಮಾಡಿರೋನು ಈ ಟೈಮಲ್ಲಿ ಬರುತ್ತೆ, 101 ಆರ್ಡರ್ ಮಾಡಿರೋನು ಈ ಟೈಮಲ್ಲಿ ಬರುತ್ತೆ. ನಾನು 1 ಈಗಲೇ ಹೇಳ್ತಾ ಇದ್ದೀನಿ, 1 ಡೇಟಾ ಬರಲ್ಲ, ಥೌಸಂಡ್ಸ್ ಲ್ಯಾಕ್ಸ್ ಡೇಟಾನೇ ಬರ್ತಾ ಇರುತ್ತೆ ಫಾರ್ ಎವ್ರಿ 1 ಸೆಕೆಂಡ್ಗೆ. ಬಂದ್ಬಿಟ್ಟು ಪ್ರೊಸೆಸ್ ಆಗಿ, ಇಲ್ಲಿ ನಾವು ಪ್ರೊಸೆಸ್ ಅಂದರೆ ಲಾಜಿಕ್, ಎನಿ ಲಾಜಿಕ್, ನಮಗೆ ಏನೇನು ಬೇಕು ಅಂತ ಲಾಜಿಕ್ ಬರ್ಕೊಂಡಿರ್ತೀವಿ, ಆ ಪ್ರೊಸೆಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ಇದು ರಿಯಲ್ ಟೈಮ್ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಈಗ ಕನ್ಸಿಡರ್ 24/7 ಸರ್ವಿಸ್ ಇದ್ದರೆ 24/7 ನಡೀತಾ ಇರುತ್ತೆ. ಬಟ್ ಇಲ್ಲಿ ಇದು ಕಂಡ್ಬಿಟ್ಟು ರಿಯಲ್ ಟೈಮ್, ಅಲ್ಲಿ ನೀವು ನೋಡಿದ್ರಲ್ಲ ರಿಯಲ್ ಟೈಮ್ ಪ್ರೊಸೆಸಿಂಗ್ ಅಂತ, ದಿಸ್ ಇಸ್ ವಾಟ್ ದ ರಿಯಲ್ ಟೈಮ್ ಪ್ರೊಸೆಸಿಂಗ್. ಅನದರ್ ಬಿಫೋರ್ ರಿಯಲ್ ಟೈಮ್ ಬರೋದಕ್ಕಿಂತ ಮುಂಚೆ ಬ್ಯಾಚ್ ಅಂತ ಬರ್ತಾ ಇತ್ತು. ಕನ್ಸಿಡರ್ ಡೈಲಿ ಇದೆಲ್ಲ ನಡೆದ ಇಲ್ಲಿ ನಾನು ಫಾರ್ 1 ಮಿನಿಟ್ ಇಷ್ಟು ಡೇಟಾ ಬರ್ತಾ ಇದೆ ಅಂತ. ಬಟ್ ಇಲ್ಲಿ ಫಾರ್ 1 ಡೇ ಡೇಟಾ ಬರುತ್ತೆ ಎವ್ರಿ ಡೇ. ಅಂದರೆ ಇವ 6 AM ಬಂತು ಅಂದರೆ ನೆಕ್ಸ್ಟ್ ಡೇ 6 AM ಅಂದರೆ ವಿ ಹ್ಯಾವ್ ಎ ಡ್ಯೂರೇಷನ್ 24 hours. ಆ 24 hours ಟೈಮ್ ಸಿಗುತ್ತೆ ನಮಗೆ ಪ್ರೊಸೆಸ್ ಮಾಡೋದಕ್ಕೆ ಮತ್ತೆ ಔಟ್ಪುಟ್ ಕೊಡೋದಕ್ಕೆ. ಬಟ್ ಇಲ್ಲಿ ನಮಗೆ ಮೇ ಬಿ ಯು ಕ್ಯಾನ್ ಕನ್ಸಿಡರ್ ಆಸ್ 5 minutes ಟೈಮ್ ಇರುತ್ತೆ ಅಷ್ಟೇ ಡೇಟಾ ಪ್ರೊಸೆಸ್ ಮಾಡಿ ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಗೆ ಪುಷ್ ಮಾಡೋದಕ್ಕೆ. ಬಟ್ ಇಲ್ಲಿ ಆ ಥರ ಅಲ್ಲ, ವಿ ಹ್ಯಾವ್ ಅಬೌಟ್ 24 hours ಇರುತ್ತೆ ನಮಗೆ, ವಿ ಕ್ಯಾನ್ ಪ್ಲಾನ್ ಮಾಡಿ ಇದನ್ನು ಮಾಡ್ಬೋದು. ಬಟ್ I cannot say very less people are using batch. People are using batch as well, real time as well, based on the need. ನಮಗೆ ಯಾವ ಥರ ನೀಡ್ ಅನ್ನೋದ್ರ ಮಟ್ಟಿಗೆ ನಾವು ಬ್ಯಾಚಿಗೆ ಮತ್ತು ರಿಯಲ್ ಟೈಮ್ಗೆ ಹೋಗ್ತೀವಿ. ಇಟ್ ಈಸ್ ನಾಟ್ ನೆಸಸರಿ ದಟ್ ನಾವು ಬ್ಯಾಚ್ಗೆ ಹೋಗ್ಬೇಕು ರಿಯಲ್ ಟೈಮ್ಗೆ ಹೋಗ್ಬೇಕು ಅಂತಲ್ಲ, ಬೇಸ್ಡ್ ಆನ್ ದ ಡಿಫ್ರೆಂಟ್ ನೀಡ್ ನಾವು ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ರಿಯಲ್ ಟೈಮ್ ಪ್ರೊಸೆಸಿಂಗ್ ಪ್ಲಾಟ್ಫಾರ್ಮ್ ಮೇಲೆ. ನಾನು ಈಗಲೇ ಹೇಳಿರ್ತೀನಿ, ನಾನು ಹೈ ಲೆವೆಲ್ ಗ್ಲಿಮ್ಸ್ ಅಷ್ಟೇ ಕೊಡೋದು. ಟೂ ಟೆಕ್ನಿಕಲ್ ಹೋಗ್ಬಿಟ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಗೆ ಅರ್ಥನೂ ಕೂಡ ಆಗೋದಿಲ್ಲ, ಕಷ್ಟ ಆಗುತ್ತೆ. ಇವ್ರು ಆಲ್ರೆಡಿ ಒಂದು ಪ್ರೀವಿಯಸ್ ಇವರು ಊಟ್ರೆನ್ ಅಂತ, ಇವ್ರು ಆಲ್ರೆಡಿ ಒಂದು ಪ್ರೀವಿಯಸ್ ಆರ್ಟಿಕಲ್ ಬರೆದಿದ್ದಾರೆ ಸೇಮ್ ಡೋಡ್ಯಾಶ್ ಮೇಲೆ. ನಿಮಗೆ ಹೋಗ್ಬೇಕು ಅಂದರೆ ಕ್ಲಿಕ್ ಆನ್ ದಿಸ್, ಇಲ್ಲಿಗೆ ಹೋಗಿ ಇದು ಜಸ್ಟ್ ಓಪನ್ ಆಗುತ್ತೆ. ಮತ್ತೆ ಇದು ರಿಡೈರೆಕ್ಟಿಂಗ್ ಟು ದ ಡೋಡ್ಯಾಶ್ ಅವ್ರ ಅಪ್ಲಿಕೇಶನ್ ನೋಡಿ, ಇದೆ ಡೋಡ್ಯಾಶ್ ಅಪ್ಲಿಕೇಶನ್. ಸೇಮ್ ಹೆಂಗೆ ನಮ್ಮದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಇರುತ್ತೋ ಅದೇ ಥರನೇ ವರ್ಕ್ ಆಗುತ್ತೆ. ನೋಡಿ, ಇದು ಇವರು ಹಳೆಯದು ಬರೆದಿರೋ ಆರ್ಟಿಕಲ್, ದಟ್ಸ್ ಅನ್ ಅಪ್ಗ್ರೇಡೇಷನ್. ನಿಮಗೆ ಸ್ವಲ್ಪ ಗೊತ್ತಾಗಬೇಕು ಅಂದರೆ ಇದ್ರ ಬಗ್ಗೆ ಸ್ವಲ್ಪ ಓದಿ. ಇದು ಪೇಯ್ಡ್ ವರ್ಷನ್ ಇದೆ, ನೋಡ್ಕೊಂಡು ಓದಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಇಟ್ಸ್ ಅ ಲಾರ್ಜೆಸ್ಟ್ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಇನ್ ದ ಯುನೈಟೆಡ್ ಸ್ಟೇಟ್, ಯುಟಿಲೈಸಸ್ ಅಪಾಚೆ ಕಾಫ್ಕಾ. ನಿಮಗೆ ಅಪಾಚೆ ಕಾಫ್ಕಾ ಏನು ಅಂತ ಗೊತ್ತಾಗಬೇಕಾದ್ರೆ ಇದೊಂದು ಪಬ್ಲಿಷರ್ ಮೆಸೇಜರ್ ಮಾಡಲ್. ಹಿಂಗೆ ಇದು ವಾಟ್ ಇಸ್ ದಟ್ ಪಬ್ಲಿಷರ್ ಮೆಸೇಜರ್ ಮಾಡಲ್ ಅಂತ ಅಂದ್ರೆ, ಈಗ ಕನ್ಸಿಡರ್ ಬಾಲ್ನ ಎಸಿತಾ ಇದ್ದಾರೆ ಒಂದು ಡೈರೆಕ್ಷನ್ ಇಂದ ಅಂದ್ರೆ, ಸಂಬಡಿ ಮಸ್ಟ್ ಬಿ ದೇರ್ ಟು ಪಿಕ್ ದಿಸ್ ಬಾಲ್, ರೈಟ್?
ಆಮೇಲೆ ಅವನು ಹಿಡ್ಕೊಂತಾನೋ ಅಥವಾ ಆಚೆ ಕಡೆ ಎಸಿದಾನೋ ಲೆಟ್ ಇಟ್ ಇವನಿಗೆ ಬಿಟ್ಟಿತ್ತು. ಬಟ್ ಬಾಲ್ ಬರ್ತಾ ಇದೆ ಕಂಟಿನ್ಯೂಸ್, ಇಂಪಾರ್ಟೆಂಟ್ ಇವೆಲ್ಲ. ಅದನ್ನ ಇವನು ಫಸ್ಟ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಈ ಕಡೆ ಇರೋರಿಗೆ ಕಳಿಸ್ತಾನೋ ಅಥವಾ ಡಿಸ್ಕಾರ್ಡ್ ಮಾಡ್ತಾನೋ ಅವನಿಗೆ ಬಿಟ್ಟಿದ್ದು. ಸಿಮಿಲರ್ಲಿ ಬಾಲ್ ಬದಲು ಡೇಟಾ ಹಾಕಿ, ಡೇಟಾ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಫಸ್ಟ್ ಇದನ್ನ ಪ್ರೊಸೆಸ್ ಮಾಡ್ಬೇಕಂದ್ರೆ ಫಸ್ಟ್ ಕ್ಯಾಚ್ ಇಟ್ಕೋಬೇಕಂದ್ರೆ ಕಲೆಕ್ಟ್ ಮಾಡಬೇಕು ಡೇಟಾನ, ಆಮೇಲೆ ಪ್ರೊಸೆಸ್ ಮಾಡಬೇಕು. ಹಿಂಗ್ ಬಿಡೋದು ಅನ್ನೋದು ಇನ್ನೊಂದಕ್ಕೆ ಬಿಟ್ಟಿದ್ದು. ಅಂದ್ರೆ ಇದು ಡೇಟಾನ ಸ್ವಲ್ಪ ದಿನದ ಮಟ್ಟಿಗೆ ಇಟ್ಕೋಬಹುದು, ಇಲ್ಲ ನನಗೆ ಬೇಡ ಅಂದ್ರೆ ಡಿಸ್ಕಾರ್ಡ್ ಮಾಡಬಹುದು. ದಿಸ್ ಇಸ್ ದ ಅಪಾಚೆ ಕಾಫ್ಕಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಲೇಮನ್ ಟರ್ಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರಲ್ಲ ಅದು. Okay, 1 second. Yeah. Apache Kafka messaging to write down to the S3. ಅಂದ್ರೆ ಡೇಟಾ ಬರ್ತಾ ಇದೆ, ಇಲ್ಲಿ ಕಾಫ್ಕಾ ಅಂತಾನೆ ಬರೀತೀನಿ, ಇಲ್ಲಿ ಡೇಟಾ ಬರ್ತಾ ಇದೆ, ಇದನ್ನ S3ಗೆ ಬರಿತಾ ಇದ್ದಾರೆ. ಏನಿದು S3 ಅಂದ್ರೆ ಇದೊಂದು ಆಬ್ಜೆಕ್ಟ್ ಸ್ಟೋರೇಜ್. ಏನಂದ್ರೆ ಆಬ್ಜೆಕ್ಟ್ ಸ್ಟೋರೇಜ್, ಯು ಕ್ಯಾನ್ ಡಂಪ್ ಎನಿಥಿಂಗ್, ಇಟ್ಸ್ ಅ ಡೇಟಾ ಲೇಕ್. You can dump anything, video, audio, file, anything, ಏನಾದ್ರೂ ನೀವು ಡಂಪ್ ಮಾಡಬಹುದು. ದಟ್ಸ್ ದ ಆಬ್ಜೆಕ್ಟ್ ಸ್ಟೋರೇಜ್. ಹಿಯರ್ ಇವರು ಅಮೆಝಾನ್ ಯೂಸ್ ಮಾಡ್ತಾ ಇರೋದ್ರಿಂದ ದಟ್ ಈಸ್ ಕಾಲ್ಡ್ S3. ನೀವು GCPಗೆ ಹೋದ್ರೆ GCS ಅಂತ ಇದೆ, ಅಜ್ಯೂರ್ಗೆ ಹೋದ್ರೆ ಬ್ಲಾಬ್ ಸ್ಟೋರೇಜ್ ಅಂತ ಇದೆ, ಇಲ್ಲಿ S3 ಅಂತ ಯೂಸ್ ಮಾಡ್ತಾ ಇದ್ದಾರೆ. Recently DoorDash has shared how they improved the architecture introduction of Iceberg. Let's dive into the DoorDash. ಅಂದ್ರೆ ಇಲ್ಲಿ ಐಸ್ಬರ್ಗ್ ಏನು ಅಂತ ನಿಮಗೆ ಗೊತ್ತಿರಬೇಕು. ನಿಮ್ಗೆ ಏನಾದ್ರೂ ಸ್ವಲ್ಪ ಬಿಗ್ ಡೇಟಾ ಬಗ್ಗೆ ಐಡಿಯಾ ಇದ್ರೆ, ನಾವು ದ ವೇ ಆಫ್ ಆಕ್ಸೆಸಿಂಗ್ ದ ಫೈಲ್ ಆಗಿರ್ಬೋದು, ಪ್ರೊಸೆಸಿಂಗ್ ದ ಡೇಟಾ ಆಗಿರ್ಬೋದು, ಇಟ್ ಡಿಪೆಂಡ್ಸ್ ಆನ್ ವಾಟ್ ಮಾಡೆಲ್ ಡು ವಿ ಚೂಸ್. ಈಗ ಒಂದು ಡೇಟಾನ ಪ್ರೊಸೆಸ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಮಾಡೆಲ್ ಇದಾವೆ. ಮಾಡೆಲ್ ಇನ್ ದ ಸೆನ್ಸ್ ಫ್ರೇಮ್ ವರ್ಕ್ ಇದಾವೆ, ಫ್ರೇಮ್ ವರ್ಕ್ ಇದಾವೆ. ಈಗ ನೀವು ಸ್ಪಾರ್ಕ್ ಅನ್ನ ಕನ್ಸಿಡರ್ ಮಾಡ್ರೆ ಅದೊಂಥರ ಮಾಡುತ್ತೆ, ಅಥವಾ ಓಪನ್ ಸೋರ್ಸ್ ಮಾಡೆಲ್ ಕೂಡ ಬಹಳ ಇದಾವೆ. ಮ್ಯಾಪ್ ರೆಡ್ಯೂಸ್, ಫಸ್ಟ್ಗೆ ಮ್ಯಾಪ್ ರೆಡ್ಯೂಸ್ ಅವೆಲ್ಲ ಬರುತ್ತೆ. ಸ್ಪಾರ್ಕು, ಹೈವ್ ಇವೆಲ್ಲ ಒಂಥರ ಡೇಟಾ ವೇರ್ ಹೌಸ್ ಹೌದು, ಕೂಡ ಡೇಟಾ ಪ್ರೊಸೆಸಿಂಗ್ ಮಾಡೋಕೆ ಯೂಸ್ ಕೂಡ ಮಾಡ್ತಾರೆ. ಸೊ ಐಸ್ಬರ್ಗ್ ಬಂದ್ಬಿಟ್ಟು ಇಟ್ಸ್ ಒನ್ ಮೋರ್ ಫ್ರೇಮ್ ವರ್ಕ್ ಟು ಪ್ರೊಸೆಸ್ ದ ಡೇಟಾ ಫಾರ್ ಡೌನ್ ಸ್ಟ್ರೀಮ್ ಅನಾಲಿಸಿಸ್ ಮಾಡೋದಕ್ಕೆ. ನಿಮಗೆ ಲಿಟ್ರಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಂದ್ರೆ ಐಸ್ಬರ್ಗ್ ಅಂತ ಸರ್ಚ್ ಮಾಡಿ. Apache Iceberg. See, this is what Apache Iceberg. It's an open table format for analytical data. ಆಲ್ರೆಡಿ ಹೇಳ್ದೆ, ಅನಾಲಿಸಿಸ್ ಮಾಡೋಕ್ಕೆ ಮೇನ್ಲಿ ಯೂಸ್ ಮಾಡ್ತಾರೆ. ಈ ಥರ ಬಹಳಷ್ಟು ಓಪನ್ ಸೋರ್ಸ್ ಫಾರ್ಮ್ಯಾಟ್ ಇದಾವೆ, ಫ್ರೇಮ್ ವರ್ಕ್ ಇದಾವೆ, ಕ್ಯಾನ್ ಕನ್ಸಿಡರ್, ನೀವು ಯೂಸ್ ಮಾಡಬಹುದು. ಸೊ ಇದು ಒನ್ ಆಫ್ ದ ವೇ ಟು ಆಕ್ಸೆಸಿಂಗ್ ಇವ್ರು ಮಾಡ್ತಾ ಇರೋದು. ಮತ್ತೆ ರಿಯಲ್ ಟೈಮ್ ಡೇಟಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. DoorDash developed an internal streaming platform to process the real-time events from application, enabling the efficient support and business. Okay. At peak, the platform might receive very high throughput workload, more than 30 million messages per second. Already ಕಾಫ್ಕಾ ಹೇಳ್ಬೇಕಾದ್ರೆ ಹೇಳ್ದೆ ನಿಮಗೆ, ಇಲ್ಲ ಅವನೇನ್ ಹೇಳ್ತಾ ಇದ್ದಾನೆ ಅಂದ್ರೆ ಪರ್ ಸೆಕೆಂಡ್ಗೆ 30 ಮಿಲಿಯನ್ ಡೇಟಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಹೇಳ್ತಾನೆ ಪರ್ 30 million data, which is approximately 5 GB of events data flowing into the system per second. ಅಂದ್ರೆ ಈ 30 million ಡೇಟಾ ಅಂದ್ರೆ ಇದು 5 GB ಡೇಟಾ 1 ಸೆಕೆಂಡಿಗೆ ಬರ್ತಾ ಇದೆ, ಪರ್ 1 ಸೆಕೆಂಡ್. ಆಮೇಲೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಫ್ಲೋಯಿಂಗ್ ಥ್ರೂ ದ ಸೆಕೆಂಡ್, ಅಂಡ್ ದಿಸ್ ಈಸ್ ಒರಿಜಿನೇಟೆಡ್ ಫ್ರಮ್, ಇದು ಡೇಟಾ ಯಾವ್ದ್ರಿಂದ ಆಗಿರ್ಬೋದು, ಕಸ್ಟಮರ್ ಆಗಿರ್ಬೋದು. ಡ್ಯಾಶರ್ಸ್ ಅಂದ್ರೆ ಈಗ ಡೆಲಿವರಿ ಮಾಡ್ತಾರೆ, ಡೆಲಿವರಿ ಪಾರ್ಟ್ನರ್ ಅಂತಾರಲ್ಲ, ಡ್ಯಾಶರ್ಸ್ ಅಂತಾರೆ. ಮರ್ಚೆಂಟ್ಸ್ ಆಗಿರ್ಬೋದು, ಅಂದ್ರೆ ಹೋಟೆಲ್ಗಳಾಗಿರ್ಬೋದು, ಅಥವಾ DoorDash ಇಂಟರ್ನಲ್ ಅಪ್ಲಿಕೇಶನ್, ಇದೆಲ್ಲ ಕನ್ವೆ ಮಾಡೋದಕ್ಕೆ ಇಂಟರ್ನಲಿ ಇವ್ರು ಅಪ್ಲಿಕೇಶನ್ ಡೆವಲಪ್ ಮಾಡಿರ್ತಾರೆ, ಅದ್ರ ಕೂಡ ಆಗಿರ್ಬೋದು. The stream platform will consume these events, process them,
and writes them to the associated data warehouse. Some cases requires data available in near real time. ಸೊ ಇದನ್ನ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ಕಾಫ್ಕಾ ತಗೊಂತಾನೆ. ಕಾಫ್ಕಾ ಇಂದ ಇಲ್ಲಿ ಪ್ರೊಸೆಸ್ ಮಾಡ್ತೀವಿ ಡೇಟಾನ. ಪ್ರೊಸೆಸ್ ಮಾಡಿ ಇದನ್ನ ಡೇಟಾ ವೇರ್ಹೌಸ್ಗಾದ್ರೂ ಹಾಕ್ಬೋದು ಅಥವಾ ನಿಯರ್ ರಿಯಲ್ ಟೈಮ್ ಅನಾಲಿಸಿಸ್ ಮಾಡಕ್ಕಾದ್ರೂ ಕೊಡ್ಬೋದು ಅಥವಾ S3ಗಾದ್ರೂ ಹಾಕ್ಬೋದು. ನಾನು ಹೇಳಿದೆ ಇದು ಕರೆಂಟ್ ಆರ್ಕಿಟೆಕ್ಚರ್ ಇರೋದು ಡೋಡ್ಯಾಶ್ ಅಲ್ಲಿ. As we recall the previous, DoorDash buffered incoming data with a Kafka, used Flink to process and write the data to the sink. ಇವ್ರೇನ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರೊಸೆಸ್ ಮಾಡೋದಕ್ಕೆ, ಈಗ ನಾನು ಹೇಳಿದೆ ಪ್ರೊಸೆಸ್ ಮಾಡೋದಕ್ಕೆ ಬಹಳಷ್ಟು ಫ್ರೇಮ್ ವರ್ಕ್ ಇದಾವೆ. ಇವ್ರು ಯೂಸ್ ಮಾಡ್ತಾ ಇರೋದು ಫ್ಲಿಂಕ್ ಅಂತ. ಅಂದ್ರೆ ಇದು ಕಾಫ್ಕಾ ಫ್ಲಿಂಕ್ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ S3 ಬರ್ತಾ ಇದಾರೆ. ಇಲ್ಲಿ ನಾನು ಪ್ರೊಸೆಸ್ ಅಂತ ಬರೋದಲ್ಲ, ಪ್ರೊಸೆಸ್ ಬದಲು ಇದು ಬರುತ್ತೆ ಫ್ಲಿಂಕ್. ಇದೊಂದು ರಿಯಲ್ ಟೈಮ್ ಪ್ರೊಸೆಸ್ ಮಾಡೋ ಇಂಜಿನ್ ಅಥವಾ ಫ್ರೇಮ್ ವರ್ಕ್ ಅಂತ ಕನ್ಸಿಡರ್ ಮಾಡಬಹುದು ಫ್ಲಿಂಕ್ ನ. ನೀವು ಐಡಿಯಾ ಬೇಕು ಅಂದ್ರೆ ಫ್ಲಿಂಕ್ ಬಗ್ಗೆ ಆರ್ಟಿಕಲ್ ಇದೆ, ನೋಡ್ಕೊಳ್ಳಿ. ಫ್ಲಿಂಕ್ ಇಸ್ ಅ ಫ್ರೇಮ್ ವರ್ಕ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಪ್ರೊಸೆಸಿಂಗ್ ಇಂಜಿನ್ ಫಾರ್ stateful computation over bounded and unbounded. ಏನಿದು ಬೌಂಡೆಡ್ ಮತ್ತೆ ಅನ್ಬೌಂಡೆಡ್ ಅಂದ್ರೆ? ಬೌಂಡೆಡ್ ಅಂದ್ರೆ ದ ಡೇಟಾ ವಿಚ್ ಇಸ್ ಕಂಟಿನ್ಯೂಸ್ಲಿ ಕಮಿಂಗ್ ಈಸ್ ಬೌಂಡೆಡ್. ಬೌಂಡೆಡ್ ಅಂದ್ರೆ ಇಂಟರ್ವೆಲ್ ಆಗಿ ಬರುತ್ತಲ್ಲ, ಅದನ್ನ ಬೌಂಡೆಡ್ ಅಂತೀವಿ. ಏನಕ್ಕೆ ಅಂದ್ರೆ ನಮಗೆ ಗೊತ್ತಿರುತ್ತೆ ಬೌಂಡ್ರಿ ಎಲ್ಲಿವರೆಗೂ ಇದೆ ಅಂತ. ಬಟ್ ಅನ್ಬೌಂಡೆಡ್ ಡೇಟಾದಲ್ಲಿ ಡೇಟಾ ಕಂಟಿನ್ಯೂಸ್ ಬರ್ತಾ ಇರೋದ್ರಿಂದ ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದಟ್ ಇಸ್ ವಾಟ್ ಅನ್ಬೌಂಡೆಡ್. ಅನ್ಬೌಂಡೆಡ್ ಡೇಟಾನ ಪ್ರೊಸೆಸ್ ಮಾಡೋದು ಇಟ್ಸ್ ನಾಟ್ ದಟ್ ಈಸಿ ಟಾಸ್ಕ್. ವಿ ವಿಲ್ ಕಮ್ ಟು ದಟ್ ಲೇಟ್. Unlike Spark, which treats the bounded data as a first class session. ನಿಮಗೆ ಫ್ಲಿಂಕ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂದ್ರೆ ಫಸ್ಟ್ ಸ್ವಲ್ಪ ಸ್ಪಾರ್ಕ್ ಬಗ್ಗೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಿದು ಸ್ಪಾರ್ಕ್ ಅಂತ ಹೇಳಿದ್ರೆ ಇದು ಕೂಡ ಪ್ರೊಸೆಸಿಂಗ್ ಇಂಜಿನ್ ಅಥವಾ ಪ್ರೊಸೆಸಿಂಗ್ ಫ್ರೇಮ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಈಗ ನಾವು ಕಾಮನ್ ಆಗಿ ಏನಕ್ಕೆ ಯೂಸ್ ಮಾಡ್ತೀವಿ, ರಿಯಲ್ ಟೈಮ್ಗೂ ಯೂಸ್ ಮಾಡ್ತೀವಿ ಮತ್ತೆ ಬ್ಯಾಚ್ಗೆ ಯೂಸ್ ಮಾಡ್ತೀವಿ ಸ್ಪಾರ್ಕ್ನ. ಬಟ್ ಬಹಳಷ್ಟು ಕೆಲಸ ಸ್ಪಾರ್ಕು ಬ್ಯಾಚ್ ಅಲ್ಲೇ ಮಾಡೋದ್ರಿಂದ ರಿಯಲ್ ಟೈಮ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಮಾಡಿಲ್ಲ, ಜನಗಳು ಜಾಸ್ತಿ ಯೂಸ್ ಮಾಡೋದು ಇಲ್ಲ ಕೂಡ. ಸೊ ರಿಯಲ್ ಟೈಮ್ ಅಂದ್ಕೊಟ್ಲೆ ಫ್ಲಿಂಕಿಗೆ ಹೋಗ್ತಾರೆ. ಅದಕ್ಕೆ ಏನ್ ಹೇಳ್ತಾ ಇರೋದು, ಇದೊಂದು ಫಸ್ಟ್ ಕ್ಲಾಸ್ ಸಿಟಿಜನ್ ತರ ಅನ್ಕೊಂತಾ ಇದೆ. ಅಲ್ಲಿಂದ ಸ್ಟ್ರೀಮ್ ಡೇಟಾ ಸ್ಟ್ರೀಮ್ ಡೇಟಾ ಬರ್ತಾ ಇರೋದನ್ನ ಮತ್ತೆ ಮೈಕ್ರೋ ಬ್ಯಾಚ್ ಆಗಿ ಕನ್ವರ್ಟ್ ಮಾಡುತ್ತೆ ಸ್ಪಾರ್ಕ್ ಅಲ್ಲಿ. ಫಾರ್ ಫ್ಲಿಂಕ್ ಎವ್ರಿಥಿಂಗ್ ಇಸ್ ಅ ಸ್ಟ್ರೀಮ್. ಇಲ್ಲಿ ಬ್ಯಾಚ್ ಡೇಟಾ ಫ್ಲಿಂಕ್ ಅಲ್ಲಿ ಲಿಟ್ರಲಿ ಮಾಡೋಕ್ಕಾಗಲ್ಲ ಅಂತಾರೆ, ಕ್ಯಾನ್ ಬಿ ಡನ್, ಬಟ್ ಇಟ್ ಈಸ್ ನಾಟ್ ಮೀನ್ ಟು ಡೂ ದಟ್ ಬ್ಯಾಚ್ ಡೇಟಾ ಮಾಡೋದಕ್ಕೆ ಇಲ್ಲ. ಫ್ಲಿಂಕ್ ಬಗ್ಗೆ ಓದೋದಿದ್ರೆ ಓದಿ. ಇಲ್ಲಿ ಮೇನ್ ನೋಡಿ ಚಾಲೆಂಜಸ್ ಹೇಳ್ತೀನಿ ಆರ್ಟಿಕಲ್ ಅಲ್ಲಿ, ಏನ್ ಚಾಲೆಂಜಸ್ ಇತ್ತು ಅಂತ. ಚಾಲೆಂಜಸ್ ಆರ್ ಫ್ಲಿಂಕ್ ಡೇಟಾ ಬರ್ತಾ ಇದೆ, S3 ಆಗ್ತಾ ಇದ್ವಿ ಸ್ನೋಫ್ಲೇಕ್ ಅಂತ. ಏನಿದು ಸ್ನೋಫೈ ಅಂತ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಇಂಟರ್ನೆಟ್ ಚೆಕ್ ಮಾಡಿ, ನಿಮಗೆ ಲಿಟ್ರಲಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ದ ಫ್ಲಿಂಕ್ ಅಪ್ಲಿಕೇಶನ್ ವಿಲ್ ಕನ್ಸ್ಯೂಮ್ಸ್ ದ ಡೇಟಾ ಟು ದ ಕಾಫ್ಕಾ, ಅಪ್ಲೋಡ್ ಟು ದ S3 ಇನ್ ದ ಪಾರ್ಕೆಟ್ ಫಾರ್ಮ್ಯಾಟ್. ಇಟ್ಸ್ ಅ ಫೈಲ್ ಫಾರ್ಮ್ಯಾಟ್. ಈಗ CSV JSON ಹೆಂಗಿದೆಯೋ ಅದೇ ತರ ಪಾರ್ಕೆಟ್ ಫಾರ್ಮ್ಯಾಟ್. ಇಟ್ಸ್ ನಾಟ್ ಹ್ಯೂಮನ್ ರೀಡಬಲ್. Then DoorDash uses SnowPy to copy the data from S3 to Snowflake. SnowPy ಏನಕ್ಕೆ ಯೂಸ್ ಮಾಡುತ್ತೆ ಅಂದ್ರೆ ಡೇಟಾ ಟ್ರಾನ್ಸ್ಮಿಷನ್ ಅಂತ ಕನ್ಸಿಡರ್ ಮಾಡಬಹುದು. Based on the notification from Amazon SQS, SnowPy will load the data to the S3 from S3 to the SnowPy as soon as it is available for copy pasting. ನೋಡಿ ಇದಿದೆ ಪ್ರೋಸೆಸ್. ಅಂದ್ರೆ SnowPy S3 ಅಲ್ಲಿರೋ ಡೇಟಾನ ಸ್ನೋಫ್ಲೇಕ್ ಆಗ್ತಾ ಇದೆ by communication from Amazon, that is AWS SQS ಇಂದ. ಸೊ ಏನಿದೆ ಇದರಲ್ಲಿ ಚಾಲೆಂಜಸ್ ಅಂತ ನೀವು ಕೇಳಬಹುದು. ಸ್ನೋಫ್ಲೇಕ್ ಕಾಸ್ಟ್ ಇನ್ಕ್ರೀಸಸ್ ವೆನ್ ಮೋರ್ ಯೂಸರ್ಸ್ ಯೂಸ್ ದ ಡೇಟಾ ಪ್ಲಾಟ್ಫಾರ್ಮ್ ವೆನ್ ಡಿಸೈನಿಂಗ್. ಆಬ್ವಿಯಸ್ಲಿ ಸ್ನೋಫ್ಲೇಕ್ ಬಂದ್ಬಿಟ್ಟು ಇಟ್ ಇಸ್ ನಾಟ್ AWS ಅವ್ರದ್ದೇನಲ್ಲ, ಇದು ಎಕ್ಸ್ಟರ್ನಲ್ ವೆಂಡರ್ ಅವರು. ಸ್ನೋಫ್ಲೇಕ್ ಬಂದ್ಬಿಟ್ಟು ಡೇಟಾ ವೇರ್ಹೌಸ್. ಈಗ ನಮ್ಗೆ ಹೆಂಗೆ ಬಿಗ್ಕ್ವೆರಿ ಇದೆ ಅಥವಾ ಅಶ್ಯೂರ್ ಸಿನಾಪ್ಸಿಸ್ ಇದೆ ಅಥವಾ ಅಮೆಜಾನ್ ರೆಡ್ ಶಿಫ್ಟ್ ಇದೆ, ದ ಸೇಮ್ ವೇ ಸ್ನೋಫ್ಲೇಕ್ ಇಸ್ ಅ ಡೇಟಾ ವೇರ್ಹೌಸ್.
ಸೊ ಅಲ್ಲಿ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಸೊ ಡೋಡ್ಯಾಶ್ ಓನ್ಲಿ ಪ್ಲಾನ್ ಫಾರ್ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಮೆಸೇಜ್ ಅಟ್ ಪೀಕ್ ವಿಚ್ ಇಸ್ ಸ್ಮಾಲರ್ ಬರ್ತಾ ಇತ್ತು. ಬಟ್ ಇವಾಗ ಏನಾಗ್ತಾ ಇದೆ, ವರ್ಕ್ ಲೋಡ್ ಹೆವಿ ಆಗ್ತಾ ಇದೆ, ಮತ್ತೆ ಎರಡೆರಡು ಸರಿ ನಾವು ಡೇಟಾ ಬರ್ತಾ ಇದೀವಿ. ಅಂದ್ರೆ S3 ಬರಿತಾ ಇದೀವಿ, S3 ಇಂದ ಸ್ನೋಫ್ಲೇಕ್ ಹೋಗ್ತಾ ಇದೆ. ಫಸ್ಟ್ ಡೇಟಾ ಬರ್ತಾ ಇರೋದು S3 ಬರ್ತಾ ಇದೆ, S3 ಇಂದ ಸ್ನೋಫ್ಲೇಕ್ ಮತ್ತೆ ಆಗ್ತಾ ಇದೀವಿ. ಅಂದ್ರೆ ಇಲ್ಲಿ ಡಬಲ್ ಟಾಸ್ಕ್ ಮಾಡ್ತಾ ಇದೀವಿ. ಡೋಂಟ್ ಯು ಥಿಂಕ್ ಇಟ್ಸ್ ಕಾಸ್ಟ್ ಕನ್ಸ್ಯೂಮ್? ಯಾಕೆಂದ್ರೆ S3 ಅಲ್ಲೂ ದುಡ್ಡು ಖರ್ಚಾಗುತ್ತೆ, ಸ್ನೋಫ್ಲೇಕ್ ಅಲ್ಲೂ ದುಡ್ಡು ಖರ್ಚಾಗುತ್ತೆ. ಸ್ನೋಫ್ಲೇಕ್ ಆಬ್ವಿಯಸ್ಲಿ ಅನಾಲಿಟಿಕಲ್ ಪರ್ಪಸ್ಗೆ ಯೂಸ್ ಮಾಡೋದು, ಬಟ್ ಅಲ್ಲಿ ಖರ್ಚಾಗುತ್ತೆ. ಇಲ್ಲಿ ನೋಡಿ ಅದನ್ನ ಹೇಳ್ತಾ ಇರೋದು. ಫಸ್ಟ್ ಡೇಟಾ ಇಸ್ ರಿಟರ್ನ್ ಬೈ ಫ್ಲಿಂಕ್, ಸೆಕೆಂಡ್ ಡೇಟಾ ರಿಟರ್ನ್ ಬೈ ಸ್ನೋಫ್ಲೇಕ್. ಡೇಟಾ ಯಾವ್ದರಿಂದ ಬರೀತಾನೆ ಅಂತಲ್ಲ, ಡೇಟಾ ಸ್ಟೋರೇಜ್ ಆಬ್ವಿಯಸ್ಲಿ ಕಾಸ್ಟ್. ಸ್ನೋಫ್ಲೇಕ್ಸ್ ಕಾಸ್ಟ್ ಇನ್ಕ್ರೀಸಸ್ ವೆನ್ ಮೋರ್ ಯೂಸಸ್, ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ದ ಸೊಲ್ಯೂಷನ್ ರೋಟ್ ದ ಡೇಟಾ ಟ್ವೈಸ್, ಎರಡು ಸರಿ ಬರ್ತಾ ಇದೆ. ದ ಫಸ್ಟ್ ಟೈಮ್ ಕಮಿಂಗ್ ಫ್ರಮ್ ಫ್ಲಿಂಕ್ ಟು ದ S3 ಅಂಡ್ ದೆನ್ ಸ್ನೋಫ್ಲೇಕ್. ಅಂದ್ರೆ ಸೊಲ್ಯೂಷನ್ ಏನ್ ಮಾಡ್ಬೋದಪ್ಪ ಇದಕ್ಕೆ ಅಂತ ಯೋಚನೆ ಮಾಡಿದ್ರು. ಯಾಕೆಂದ್ರೆ ಅಲ್ಟಿಮೇಟ್ಲಿ ಒಂದು ಕಂಪ್ನಿ ರನ್ ಆಗ್ಬೇಕು ಅಂದ್ರೆ ಕಾಸ್ಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ದಟ್ಸ್ ದ ರೀಸನ್ they choose Iceberg for a new real-time data sync. DoorDash also experimented with a Delta Lake. It's an open source platform, Delta Lake. ನಿಮಗೆ ಇದು ಅರ್ಥ ಆಗಬೇಕು ಅಂದ್ರೆ ನೋಡಿ, ಡೆಲ್ಟಾ ಲೇಕ್, ಸುಮ್ಮನೆ ಡೆಲ್ಟಾ ಲೇಕ್ ಅಂತ ಕೊಡಿ, ಇದು ಬರುತ್ತೆ. ಇಟ್ಸ್ ಓಪನ್ ಸೋರ್ಸ್ ಸ್ಟೋರೇಜ್ ಪ್ಲಾಟ್ಫಾರ್ಮ್. ಇದೊಂದು ಸ್ಟೋರೇಜ್ ಫ್ರೇಮ್ ವರ್ಕ್ ಎನೇಬಲಿಂಗ್. ಇಲ್ಲಿ ಏನೇನಕ್ಕೆ ಯೂಸ್ ಮಾಡ್ತಾರೆ, ಬಹಳ ಕಡೆ ಯೂಸ್ ಮಾಡಿದ್ದಾರೆ ನೋಡಿ. ಎಲ್ಲಿ ಯೂಸ್ ಮಾಡಿದ್ದಾರೆ ಅಂದ್ರೆ ಪ್ರೆಸ್ಟೋ, ಫ್ಲಿಂಕ್, ಟ್ರಿನೋ, ಹೈವು, ಸ್ನೋಫ್ಲೇಕು, GBQ, ಅಥೀನಾ, ರೆಡ್ ಶಿಫ್ಟ್, ಸಿಕ್ಕಾಬಟ್ಟೆ ಕಡೆ ಯೂಸ್ ಮಾಡಿದ್ದಾರೆ. ಮತ್ತೆ ಇದ್ರ ನಿಮಗೆ ಅರ್ಥ ಆಗಬೇಕು ಲಿಟ್ರಲಿ ಏನ್ ಮಾಡುತ್ತೆ ಅಂದ್ರೆ, ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೀ ಫೀಚರ್ ನೋಡಿ, ಆಸಿಡ್ ಪ್ರಾಪರ್ಟಿ ಇದೆ. ನಾನು ಆಸಿಡ್ ಪ್ರಾಪರ್ಟಿ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ, ಬೇಕು ಅಂದ್ರೆ ನೋಡುವ. ಟೈಮ್ ಟ್ರಾವೆಲ್ ಅಂತ. ಏನಿದು ಟೈಮ್ ಟ್ರಾವೆಲ್ ಅಂದ್ರೆ, ಒಂದು ಕ್ವೇರಿನ ರನ್ ಮಾಡಿರ್ತಾರೆ, ಅದಕ್ಕೆ ಮತ್ತೆ ನಾನು ಹೋಗಿ ರಿಟ್ರೀವ್ ಮಾಡುವಂಥದ್ದು. ಈ ತರ ಬಹಳಷ್ಟು ಇದಾವೆ, ನಾನು ಹೇಳ್ಕಂತ ಕೂರಕ್ಕಾಗಲ್ಲ. ಸೊ ಇದೊಂದು ಡೆಲ್ಟಾ ಲೇಕ್ ನ ಫಸ್ಟ್ ಯೂಸ್ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ, but the table format didn't meet their expectation in terms of operation and cost. ಡೆಲ್ಟಾ ಟೇಬಲ್ ಯೂಸ್ ಮಾಡಿದ್ರು, ಬಟ್ ಅವ್ರಿಗೆ ಆಪರೇಷನ್ ಕಾಸ್ಟಿಂಗು ಅಷ್ಟೊಂದು ಸಿಂಕಪ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಫಾರ್ ದೇ ಪರ್ಸ್ಪೆಕ್ಟಿವ್ ಐಸ್ಬರ್ಗ್ ಕ್ಯಾನ್ ಹೆಲ್ಪ್ ಬಿಕಾಸ್ ಐಸ್ಬರ್ಗ್ ಬಂದ್ಬಿಟ್ಟು ಓಪನ್ ಸೋರ್ಸ್ ಫಾರ್ಮ್ಯಾಟ್, ಅಂದ್ರೆ ದುಡ್ಡೇನು ಕೊಡಬೇಕಾಗಿಲ್ಲ ಯಾರಿಗೂ, ಲಿಂಕ್ ಯೂಸ್ ಮಾಡು. ಇಟ್ ಆಫರ್ಸ್ ಅ ಫ್ಲೆಕ್ಸಿಬಲ್ ಸ್ಕೀಮಾ ಪಾರ್ಟಿಷನ್ ಎವಲ್ಯೂಷನ್. ನಿಮಗೆ ಸ್ಕೀಮಾ ಗೊತ್ತಿರಬೇಕು, ಏನ್ ಹೇಳ್ತಾ ಸ್ಕೀಮಾ ಮತ್ತೆ ಪಾರ್ಟಿಷನಿಂಗ್ ಅಂದ್ರೆ ಏನು ಅಂತ. ಐಸ್ಬರ್ಗ್ ಹ್ಯಾಸ್ ವೆರಿ ಆಕ್ಟಿವ್ ಕಮ್ಯುನಿಟಿ. ಅದೇ ಸಿಕ್ಕಾಬಿಟ್ಟೆ ಜನ ಡೆವಲಪರ್ ಇದ್ದಾರೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ. ಏನಾದರೂ ಪ್ರಾಬ್ಲಮ್ ಕನ್ಸಿಸ್ಟ್ ಆಯ್ತು ಅಂದ್ರೆ. ಆರ್ಕಿಟೆಕ್ಚರ್ ವಿತ್ ದ ಇಂಟ್ರೊಡಕ್ಷನ್ ಆಫ್ ಐಸ್ಬರ್ಗ್, DoorDash ರಿಯಲ್ ಟೈಮ್ ಪ್ರೊಸೆಸಿಂಗ್ ಪ್ಲಾಟ್ಫಾರ್ಮ್ ರಿಮೈನ್ಸ್ ದ ಸೇಮ್. ಅಂದ್ರೆ ಇಲ್ಲಿ ಏನ್ ನಾವೇನು ಸಿಕ್ಕಾಬಿಟ್ಟೆ ಏನ್ ಚೇಂಜಸ್ ಏನ್ ಮಾಡ್ತಾ ಇಲ್ಲ ನಾವು. ಇಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ರಿಯಲ್ ಟೈಮ್ ಪ್ರೊಸೆಸಿಂಗ್ ರಿಮೈನ್ಸ್ ದ ಸೇಮ್ ಎಕ್ಸೆಪ್ಟ್ ಫಾರ್ S3 ಟು ಸ್ನೋಪೈ ಟು ಸ್ನೋಫ್ಲೇಕ್ ಪೈಪ್ಲೈನ್. ನಾವು ಏನಾಗ್ತಾ ಇದೆ ಅಂದ್ರೆ, ಮೊದ್ಲೇನಾಗ್ತಾ ಇತ್ತು, S3 ಇಂದ ಸ್ನೋಫ್ಲೇಕ್ ಬರಿತಾ ಇದ್ವಿ, ಬಟ್ ಇಲ್ಲಿ ಆ ತರ ಮಾಡ್ತಾ ಇಲ್ಲ. ಇಲ್ಲಿ ಹಿಂಗ್ ಬರೀದ್ ತೋರಿಸ್ತೀನಿ ನೋಡಿ. S3 ಇಂದ ಸ್ನೋಫ್ಲೇಕಿಗೆ ಬರಿತಾ ಇದ್ವಿ ವಾಯಾ ಸ್ನೋಪೈ, ಬಟ್ ಇಲ್ಲೂ ಸ್ಟೋರೇಜ್ ಆಗ್ತಾ ಇತ್ತು, ಇಲ್ಲೂ ಸ್ಟೋರೇಜ್ ಆಗ್ತಾ ಇತ್ತು. ಇವಾಗ ಏನ್ ಮಾಡ್ತಾ ಇದ್ದೀನಿ, ನಾನು S3 ಅಲ್ಲೇ ಮಾಡ್ತಾ ಇದ್ದೀನಿ ಸ್ಟೋರೇಜು. ಈಗ ನಾನು ಏನಾದ್ರೂ ಇದ್ರ ಮೇಲೆ ಅನಾಲಿಸಿಸ್ ಮಾಡಬೇಕು ಈ ಡೇಟಾ ಮೇಲೆ ಅಂದ್ರೆ, ಡೈರೆಕ್ಟ್ ಆಗಿ ಇಲ್ಲಿಂದಾನೇ ಡೇಟಾನ ತಗೊಂಡು ಅನಾಲಿಸಿಸ್ ಮಾಡ್ತೀನಿ. ನಾನು ಇಲ್ಲೇನು ಎಕ್ಸ್ಟ್ರಾ ಸ್ಟೋರೇಜ್ ಮಾಡ್ತಾ ಇಲ್ಲ. ವಾಟ್ ದ ಥಾಟ್, ಅದೇ ಇಲ್ಲಿ ಹೇಳ್ತಾ ಇರೋದು. ಪೈಪ್ಲೈನ್ ದಟ್ಸ್ ರೈಟ್ ದಟ್ ಸ್ನೋಫ್ಲೇಕ್ ಇಸ್ ನಾಟ್ ನೆಸೆಸರಿ ಎನಿಮೋರ್. ನಾನು ಅದನ್ನ ಹೇಳಿದೆ. ಆಸ್ ದ ಸ್ನೋಫ್ಲೇಕ್ ಯೂಸರ್ ಕ್ವೆರಿ ದ ಐಸ್ಬರ್ಗ್ ಡೈರೆಕ್ಟ್ಲಿ ಆನ್ S3, it enables the data consumption using the snowflake. ಎಸ್ ಅಂದ್ರೆ ನೋಡಿ, ಇದು ಇಟ್ ಮೈಟ್ ಲುಕ್ ವೆರಿ ಸಿಂಪಲ್, ಅದರ ಅರ್ಥ ಆಗುತ್ತೆ, ಬಟ್ ಇದು ಯಾವ್ದರಿಂದ ಪಾಸಿಬಲ್ ಆಯ್ತು, ಐಸ್ಬರ್ಗ್ ಇಂದ ಪಾಸಿಬಲ್ ಆಯ್ತು. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್. ಏನಿದು ಚಾಲೆಂಜಸ್ ಬರೀ ಬಂದು ಅಂದ್ರೆ ಸ್ಕೀಮಾ ಎವಲ್ಯೂಷನ್. ಏನು ಸ್ಕೀಮಾ ಎವಲ್ಯೂಷನ್ ಅಂದ್ರೆ, ಐಸ್ಬರ್ಗ್ ಅಪ್ಲಿಕೇಶನ್ ಸ್ಕೀಮಾ ಎವಲ್ಯೂಷನ್ ಸಪೋರ್ಟ್ ಆಗಿದ್ರು ಕೂಡ ಫ್ಲಿಂಕ್ ಐಸ್ಬರ್ಗ್ ಕನೆಕ್ಟರ್ ಡಸಂಟ್ ಸಪೋರ್ಟ್ ರಿಕ್ವೈರ್. ಅಂದ್ರೆ ಈಗ ನಾವು ಸ್ಕೀಮಾ ಮೇಲೆ ಡೇಟಾ ಅಂದ್ರೆ, ಸ್ಕೀಮಾ ಇಸ್ ಸೋ ಮಚ್ ಇಂಪಾರ್ಟೆಂಟ್.
ಅಷ್ಟು ಈಸಿ ಇಲ್ಲ ಸ್ಕೀಮಾ ಎವಲ್ಯೂಷನ್ ಅಂತ. ಕ್ವೆರಿ ಪರ್ಫಾರ್ಮೆನ್ಸ್, ಬಟ್ ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಕ್ವೆರಿ ಪರ್ಫಾರ್ಮೆನ್ಸ್ ಸಿಕ್ಕಾಬಟ್ಟೆ ವರ್ಸ್ಟ್ ಆಯ್ತು ಅಂತ ಹೇಳ್ತಾನೆ. ಸಮ್ ಯೂಸರ್ ರಿಪೋರ್ಟೆಡ್ ಕ್ವೆರಿ ಇಸ್ ವೆರಿ ಸ್ಲೋ ಕಂಪೇರ್ ಟು ದ ಪ್ರೀವಿಯಸ್ ಅಂದ್ರೆ S3 ಮತ್ತೆ ಎರಡೂ ಕಡೆ ಮಾಡಿರೋದ್ರಿಂದ ಇದು ಅಂತ ಹೇಳ್ತಾನೆ. ಅಂದ್ರೆ ಸಿ ನಾವು ದ ಹೋಲ್ ಕಂಪ್ಯೂಟರ್ ಸೈನ್ಸ್ ಈಸ್ ನಮಗೆ ಒಂದ್ ಬೇಕು ಅಂದ್ರೆ ಕಳ್ಕೊಳ್ಳೇಬೇಕು. ಅದೇ ತರ ಈಗ ನಾವು ಕಾಸ್ಟ್ ಯೂಸ್ ಮಾಡಕ್ ಹೋದ್ವಿ, ಇಲ್ಲಿ ಕ್ವೆರಿ ಪರ್ಫಾರ್ಮೆನ್ಸ್ ಸ್ವಲ್ಪ ಸ್ಲೋ ಆಯ್ತಾ ಇರ್ತಾರೆ. ವಿತ್ ಹೈಸ್ಬರ್ಗ್ ಡೋಡ್ಯಾಶ್ ಅಬ್ಸರ್ವ್ ದ 25 to 49 ರಿಡಕ್ಷನ್ ಇನ್ ಸ್ಟೋರೇಜ್. ಆಬ್ವಿಯಸ್ಲಿ ನಾವು ಎರಡು ಕಡೆ ಸ್ಟೋರ್ ಮಾಡ್ತಾ ಇದ್ವಿ, ದಟ್ ಇಸ್ ದ ರೀಸನ್ ನಿಯರ್ಲಿ 50% ಅಪ್ ಟು 50% ರಿಡ್ಯೂಸ್ ಆಯ್ತು ಅಂತ ಹೇಳ್ತಿದ್ದಾರೆ. ರಿಲಯಬಿಲಿಟಿ ಅಂಡ್ ಅವೈಲಬಿಲಿಟಿ ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಬಗ್ಗೆ. ದಿಸ್ ಇಸ್ ಪಾರ್ಟಿಷನಿಂಗ್, ಹಿಂಗೆ ಪಾರ್ಟಿಷನ್ ಮಾಡಿದ್ರು ಅಂತ. ಸೊ ಆಮೇಲೆ ಪಾರ್ಟಿಷನ್ ಬೈ ಮಂತ್, ಪಾರ್ಟಿಷನ್ ಬೈ ಡೇ. ಪಾರ್ಟಿಷನ್ ಬೈ ಮಂತ್ ಮಾಡಿದ್ರೆ ನೋಡ್ಬೋದು ನಮಗೆ ಯಾವ್ಯಾವ ಮಂತಿಗೆ ಅಷ್ಟೇ ಅಂತ ಇದೆ, ಬಟ್ ಪಾರ್ಟಿಷನ್ ಬೈ ಡೇ ಮಾಡ್ತೀವಿ ಅಂದ್ರೆ ನಮಗೆ ಸಿಕ್ಕಾಪಟ್ಟೆ ಇದೆ. ಸೊ ದಿಸ್ ಇಸ್ ಒನ್ ಮೋರ್ ಅಲಾಂಗ್ ವಿತ್ ದಟ್. ಸೊ ಈಗ ಆ ಥರ ಹಿಂಗೆ ಮಾತಾಡಿದ್ದಾರೆ. ಒನ್ ಆಫ್ ದ ಅಡ್ವೈಸ್ ಐ ರಿಮೆಂಬರ್ ಮೋಸ್ಟ್ ಆಫ್ಟರ್ ರೀಡಿಂಗ್ ದಿಸ್ ಬುಕ್ ಅಂದ್ರೆ, ನೀವು ಬುಕ್ ಓದಿದ್ದಾರೆ, ಅಕಾರ್ಡಿಂಗ್ ಟು ದ ಆಥರ್, data engineering should be a select common component that facilitate the team collaborating, break down silos. That could be S3 ಆಬ್ಜೆಕ್ಟ್ ಆಗಿರ್ಬೋದು, ಗಿಟ್ ವರ್ಷನಿಂಗ್ ಆಗಿರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಏರ್ಫ್ಲೋ ಆರ್ಕೆಸ್ಟ್ರೇಷನ್ ಆಗಿರ್ಬೋದು, ಸ್ಪಾರ್ಕ್ ಫಾರ್ ಪ್ರೊಸೆಸಿಂಗ್ ಆಗಿರ್ಬೋದು. ದಿಸ್ ಕಾಂಪೋನೆಂಟ್ ಆಕ್ಟ್ಸ್ ಲೈಕ್ ಅ ಟೂಲ್ ಕಿಟ್ಸ್ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂಡ್ ಪ್ರಿವೆಂಟ್ ದ ರೀಇನ್ವೆಂಟ್ ದ ವೀಲ್. ಅಂದ್ರೆ ಈಗ ಈ ಆರ್ಟಿಕಲ್ ಬರ್ತಿದ್ದಾರೆ, ಅವರು ಆ ಅಪ್ರೋಚಿಗೆ ಹೋಗಿದ್ದಾರೆ, ದಟ್ ಡಸಂಟ್ ಮೀನ್ ದಟ್ಸ್ 100% ರಿಯಲ್ ಅಕ್ಯುರೇಟ್ ಡೇಟಾ ಆರ್ಕಿಟೆಕ್ಚರ್. ನಾವು ಇನ್ನೂ ಡೆಪ್ತ್ ಅಲ್ಲಿ ಹೋಗ್ತೀವಿ ಅಂದ್ರೆ ವಿ ಡೆಫಿನೆಟ್ಲಿ ಫೇಸ್ ಸಮ್ ಪ್ರಾಬ್ಲಮ್ಸ್ ಅಥವಾ ಇನ್ನೊಂದು ಮತ್ತೊಂದು. ಸೊ ಯಾವುದೇ ಆರ್ಕಿಟೆಕ್ಚರ್ ಆಗಿದ್ರು ಕೂಡ ನೋಕ್ಸ್ ಅಂಡ್ ಕಾರ್ನರ್ಸ್, ಪ್ರಾಬ್ಲಮ್ಸ್, ಬೈಬ್ಯಾಕ್ ಅಂತ ಇದ್ದೇ ಇರುತ್ತೆ. ವಿ ನೀಡ್ ಟು ಗೋ ವೈಸ್ಲಿ ಟು ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ಆರ್ಕಿಟೆಕ್ಚರ್. ದಟ್ಸ್ ವಾಟ್ ದ ಸಿಸ್ಟಮ್ ಡಿಸೈನ್ ಈಸ್, ರೈಟ್? ಎಸ್, ಐ ಥಿಂಕ್ ನಿಮ್ಗೆ ಇವತ್ತು ಸ್ವಲ್ಪ ಐಡಿಯಾ ಬಂದಿದೆ ಅಂತ ಕಾಣುತ್ತೆ. ಸೊ ದಟ್ ಐಲ್ ಕೀಪ್ ಆನ್ ಅಪ್ಲೋಡಿಂಗ್ ದೀಸ್ ಕೈಂಡ್ಸ್ ಆಫ್ ವಿಡಿಯೋ ಟೆಕ್ನಿಕಲ್ ಡಿಸ್ಕಷನ್ ಬಗ್ಗೆ. ನೋಡೋಣ ಹೌ ದ ಥಿಂಗ್ಸ್ ವಿಲ್ ಮೂವ್. ಯಾ, ಥ್ಯಾಂಕ್ ಯು ಸೋ ಮಚ್.